ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದ್ರು, ಏನು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರ್ತೀವಿ, ಅಪ್ಲೋಡ್ ಮಾಡಾದ್ಮೇಲೆ ವೈಟಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ನಾವೇನು ಟೈಟಲ್, ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿ, ತಮ್ನೇಲ್ ಎಲ್ಲ ಹಾಕಿ ನಾವೇನು ಸೇವ್ ಮಾಡ್ತೀವಿ, ಆ ಸೇವ್ ಮಾಡಬೇಕಾದ್ರೆ ಸೇವ್ ಆಗ್ತಿಲ್ಲ ಅಂತೆ, ಅದರಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಂತ ಕಮೆಂಟ್ ಮಾಡಿದ್ರು. ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ. ಇನ್ನು ತುಂಬ ಜನ ಯಾರಿಗೆಲ್ಲ ಈ ರೀತಿ ಆಗ್ತಿದೆ ಅವರಿಗೆಲ್ಲ ಯೂಸ್ಫುಲ್ ಆಗ್ಬೋದು ಅಂತ. ಓಕೆನಾ ಫ್ರೆಂಡ್ಸ್, ಈ ರೀತಿ ಪ್ರಾಬ್ಲಮ್ ಆಗ್ತಿದೆಯಂತೆ. ಮೊದಲು ಫ್ರೆಂಡ್ಸ್ ನಾನು ಹೇಳ್ತೀನಿ ಇದಕ್ಕೆ ಕಾರಣ ಏನು, ಈ ರೀತಿ ಆಗೋದಕ್ಕೆ ಕಾರಣ ಏನು, ಮತ್ತು ಅದಾದಮೇಲೆ ಮುಂದೆ ನಮ್ಮ ಚಾನಲ್ ಮೇಲೆ ಮಾನಿಟೈಸೇಷನ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಈ ರೀತಿ ಬರೋದ್ರಿಂದ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಪ್ಲೈ ಮಾಡೋಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಹಾಗಿದ್ರೆ ಬನ್ನಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಏನೇನು ಮಿಸ್ಟೇಕ್ ನಾವು ಮಾಡ್ತಾ ಇದ್ದೀವಿ ಅಂತ. ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆನಾ ಫ್ರೆಂಡ್ಸ್, ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ. ಎಲ್ಲೂ ನೀವು ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಏನೂ ಗೊತ್ತಾಗಲ್ಲ. ಮತ್ತೆ ಬಂದ್ಬಿಟ್ಟು ಈ ರೀತಿ ಮಿಸ್ಟೇಕ್ ಯಾರೆಲ್ಲ ಮಾಡ್ತಿದ್ದೀರಾ ಇವಾಗಲೇ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆನಾ? ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ನೋಡಿ. ಇದರಿಂದ ನಾನು ಹಾಕುವ ವಿಡಿಯೋದೆಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತು ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆದರೆ ಒಂದೇ ಒಂದು ಲೈಕ್ ಮಾಡಿ. ಓಕೆನಾ? ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆನಾ ಫ್ರೆಂಡ್ಸ್, ಬನ್ನಿ ಈಗ ನಾನು ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡ್ನ. ಈಗ ಬಂದುಬಿಟ್ಟು ಫಸ್ಟ್ ವೈಟಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಈ ರೀತಿ ಪ್ರಾಬ್ಲಮ್ ಬರೋಕ್ಕೆ ಕಾರಣ ಏನು ಅಂತ. ನೋಡಿ, ಈಗ ನಾನು ವೈಟಿ ಸ್ಟುಡಿಯೋ ಆ್ಯಪ್ನ ಏನು ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನನ್ನ ವಿಡಿಯೋದಲ್ಲೂ ಕೂಡ ನೀವೇನು ಈ ಮಿಸ್ಟೇಕ್ ಮಾಡ್ಕೊಳ್ತೀರಾ ಆ ಮಿಸ್ಟೇಕ್ನ ನಾನು ಕೂಡ ನನ್ನ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಈಗ ನೀವು ಟೈಟಲ್, ಟ್ಯಾಗ್ಸ್, ಡಿಸ್ಕ್ರಿಪ್ಷನಲ್ಲಿ ಏನು ಮಿಸ್ಟೇಕ್ ಮಾಡಿರ್ತೀರಾ ಅದೇ ರೀತಿ ಅದು ಏನು ಮಿಸ್ಟೇಕ್ ಇರ್ಬೋದು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ನೋಡಿ, ಈಗ ನಾನು ಟೈಟಲ್ ಹಾಕಿದ್ದೀನಿ, ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್ ಚಾನಲ್, ಜಸ್ಟ್ 3 ಟ್ರಿಕ್ಸ್ ಅಂತ ಇದೆ. ಅದಾದಮೇಲೆ ನೋಡಿ, ಇಲ್ಲಿ ಡಿಸ್ಕ್ರಿಪ್ಷನ್ ಕೂಡ ನಾನು ಬರೆದಿದ್ದೀನಿ. ಈ ರೀತಿ ಡಿಸ್ಕ್ರಿಪ್ಷನ್ ಕೂಡ ಇದೆ. ಇದು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಒಂದು ನಿಮಿಷ. ಫಸ್ಟು ಟ್ಯಾಗ್ಸಿಗೆ ಹೋಗೋಣ ನಾವು. ಈ ರೀತಿ ಟ್ಯಾಗ್ಸ್ ಎಲ್ಲ ಹಾಕಿದ್ದೀನಿ ನೋಡಿ, ಇಲ್ಲಿ ಟ್ಯಾಗ್ಸ್ ಕೂಡ ಹಾಕಿದ್ದೀನಿ. ಮೊದಲು ನಿಮಗೆ ತೋರಿಸ್ಬಿಡ್ತೀನಿ ಏನು ಅಂತ. ನೋಡಿ, ಈಗ ನಾನು ಸೇವ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೇವ್ ಅಂತ ಕಾಣಿಸ್ತಿದೆ. ಇಲ್ಲಿ ಏನು ಬರ್ತಿದೆ, ದೇರ್ ವಾಸ್ ಅ ಪ್ರಾಬ್ಲಮ್ ಸೇವಿಂಗ್ ಅಂತ ಇದೆ. ದೇರ್ ವಾಸ್ ಅ ಪ್ರಾಬ್ಲಮ್ ಸೇವಿಂಗ್ ಸಮ್ ಚೇಂಜಸ್ ಅಂತ ಇದೆ. ಅಂದರೆ ಇದರಲ್ಲೇನೋ ನಾವು ಮಿಸ್ಟೇಕ್ ಮಾಡಿದ್ದೀವಿ, ಏನೋ ಚೇಂಜಸ್ ಮಾಡಿದ್ದೀವಿ. ಮೊದಲನೇದಾಗಿ ನಾವು ಮಾಡೋ ಮಿಸ್ಟೇಕ್ ಏನಪ್ಪ ಅಂದರೆ ಈ ಟ್ಯಾಗ್ಸಲ್ಲಿ ಬಂದುಬಿಟ್ಟು ಈಗ ಏನು ಬೇರೆ ವಿಡಿಯೋ ಏನಿರುತ್ತೆ ನಮ್ಮದು, ಈಗ ನಂದು ಬಂದುಬಿಟ್ಟು ಟೆಕ್ ಚಾನಲ್ಲು. ನಿಮಗೊಂದು ಎಕ್ಸಾಂಪಲಿಗೆ ನಾನು ಕುಕ್ಕಿಂಗ್ ಚಾನಲಿಂದ ಹೇಳ್ತಾ ಇದ್ದೀನಿ. ಕುಕ್ಕಿಂಗಲ್ಲಿ ಏನಿರುತ್ತೆ, ಏನಾದರೂ ಬೇರೆ ರೆಸಿಪಿ ಬಗ್ಗೆ ಏನಾದರೂ ಇರುತ್ತೆ ಟ್ಯಾಗ್ಸ್, ಅದೇ ಟ್ಯಾಗ್ಸನ್ನು ತೆಗೆದು ಇದರಲ್ಲಿ ಹಾಕೋದು, ಇಲ್ಲಾಂದರೆ ವ್ಲಾಗಿಂಗಿಂದ ಏನಾದರೂ ಟ್ಯಾಗ್ಸ್ ಇರುತ್ತೆ ಆ ಟ್ಯಾಗ್ಸ್ ತೆಗೆದು ಇದರಲ್ಲಿ ಹಾಕೋದು, ಈ ರೀತಿ ಎಲ್ಲ ಮಾಡಬಾರ್ದು. ಮಾಡೋದ್ರಿಂದನೂ ಇದೇ ರೀತಿ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಆ್ಯಶ್ ಆಗಿಬಿಟ್ಟು ನಾನು ನನ್ನ ಚಾನಲ್ ಹೆಸರು ಹಾಕಿದ್ದೀನಿ. ಇದರಿಂದ ಕೂಡ ಅದೇ ರೀತಿ ಬರುತ್ತೆ. ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ ಈ ರೀತಿ ನೋಡಿ, ಈಗ ನಾನು ಹ್ಯಾಶ್ ಹಾಕಿ ನನ್ನ ಚಾನಲ್ ಹೆಸರನ್ನು ಹಾಕಿದ್ದೀನಿ. ಟ್ಯಾಗ್ಸಲ್ಲಿ ಬಂದುಬಿಟ್ಟು ಈ ರೀತಿ ಯಾವಾಗಲೂ ಮಿಸ್ಟೇಕ್ ಮಾಡಬಾರ್ದು. ಮೊದಲು ಏನು ಮಿಸ್ಟೇಕ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ನಾವು ಹೀಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೂ ಮುಂಚೆ ಇದೇ ರೀತಿ ವೀಡಿಯೋಸ್ ಮಾಡ್ತಾ ಇರ್ತೀವಿ, ಟ್ಯಾಗ್ಸ್ ಏನೇನೋ ಹಾಕಿರ್ತೀವಿ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಏನನ್ನು ಹಾಕಬೇಕು ಅದನ್ನ ಬಿಟ್ಟು ಬೇರೆ ಏನಾದರೂ ಹಾಕಿರೋದು, ಡಿಸ್ಕ್ರಿಪ್ಷನಲ್ಲಿ ಯಾವ ರೀತಿ ಹ್ಯಾಶ್ ಟ್ಯಾಗ್ ಹಾಕಬೇಕು ಅಂತೆಲ್ಲ ಗೊತ್ತಿಲ್ಲದೆ ನಾವು ಹಾಕ್ತಾ ಹೋಗ್ತಿದ್ರೆ ನಮ್ಮ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ. ಈ ರೀತಿ ನಮ್ಮ ಚಾನಲಲ್ಲಿ ಕಂಟೆಂಟ್ ಏನಿದೆ ಅದರಿಂದೇ ಟ್ಯಾಗ್ಸ್, ಅದರಿಂದೇ ಟೈಟಲ್, ಅದರಿಂದೇ ಡಿಸ್ಕ್ರಿಪ್ಷನ್ ಇರಬೇಕು. ಓಕೆನಾ? ಇಲ್ಲ ಅಂದರೆ ಯೂಟ್ಯೂಬ್ ಕಡೆಯಿಂದ ಮೆಟಾ ಡೇಟಾ ಮಿಸ್ಲೇಡ್ ಅಂತ ಬರುತ್ತೆ. ಓಕೆನಾ? ಮಾನಿಟೈಸೇಷನ್ ಏನಾದರೂ ಆಗಿದ್ರೂ ಕೂಡ ಮುಂದೆ ಬಂದುಬಿಟ್ಟು ಇದೇ ರೀತಿ ಏನಾದರೂ ಮೆಟಾ ಡೇಟಾ ಮಿಸ್ಲೇಡ್ ಅಂತ ಬಂದರೆ ಮಾನಿಟೈಸೇಷನ್ ವಯಲೇಷನ್ ಬಂದುಬಿಡುತ್ತೆ. ಓಕೆನಾ? ಈ ರೀತಿ ಬರೋದ್ರಿಂದ ನಮ್ಮ ಚಾನಲ್ ಮತ್ತೆ ಡಿಮಾನಿಟೈಸ್ ಆಗುತ್ತೆ. ಈ ರೀತಿ ಎಲ್ಲ ಮಿಸ್ಟೇಕ್ನ ಮಾಡಬಾರ್ದು. ಮೊದಲು ಬಂದುಬಿಟ್ಟು ನಾವು ಟ್ಯಾಗ್ಸ್ ಯಾವ ರೀತಿ ಬರೀಬೇಕು ಅಂತ ನೋಡಿ. ಮೊದಲು ಟ್ಯಾಗ್ಸಲ್ಲಿ ಬಂದುಬಿಟ್ಟು ಈಗ ನಾನು ನೋಡಿ, ಹೌ ಟು ಇನ್ಕ್ರೀಸ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತ ಏನಿದೆ ಅದನ್ನು ನಾನು ಈ ರೀತಿಯೇ ಬರೀಬೇಕು. ಹೌ ಟು ಇನ್ಕ್ರೀಸ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತ ಈ ರೀತಿಯೇ ಬರೀಬೇಕು. ಅದು ಬಿಟ್ಟು ನಾನು ಇಲ್ಲಿ ಗ್ಯಾಪ್ ಬಿಡ್ದಲೆ ಈ ರೀತಿ ಹೌ ಟು ಇನ್ಕ್ರೀಸ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಥವಾ ಯೂಟ್ಯೂಬ್ ಪಕ್ಕ ಇಲ್ಲಿ ಒಂದು ಡಾಟ್ ಇಡೋದಾಗಲಿ, ಇಲ್ಲ ಈ ರೀತಿ ಈ ರೀತಿ ಕಾಮ ಇಡೋದಾಗಲಿ, ಈ ರೀತಿ ಎಲ್ಲ ನಾನು ಮಾಡಿದ್ರೆ ಸೇವಿಂಗ್ ಏನು ನಾವು ವಿಡಿಯೋನ ಸೇವ್ ಮಾಡ್ತೀವಿ ಆವಾಗ ಈ ರೀತಿ ಬರುತ್ತೆ. ಓಕೆನಾ? ಮತ್ತು ಇನ್ನೊಂದು ಮಿಸ್ಟೇಕ್ ಏನಪ್ಪ ಅಂದರೆ ಈ ರೀತಿ ಡಾಟ್ ಎಲ್ಲ ಇಡಬಾರ್ದು. ಡಾಟ್ ಇಟ್ಟು ನಾವು ಟ್ಯಾಗ್ಸಲ್ಲಿ ಯಾವತ್ತೂ ನಾವು ಟ್ಯಾಗ್ಸನ್ನು ಬರಿಬಾರ್ದು. ಇದೊಂದು ಮಿಸ್ಟೇಕ್ ಆಯಿತು. ಮತ್ತು ನೋಡಿ, ಇಲ್ಲಿ ನಾನು ಸೇಮ್ ಹಾಕಿದ್ದೀನಿ, ಹೌ ಟು ಇನ್ಕ್ರೀಸ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತ ಇಲ್ಲಿ ಕೂಡ ಇದೆ, ಅದನ್ನೇ ಸೇಮ್ ನಾನು ಇಲ್ಲಿ ಕೂಡ ಬರೆದಿದ್ದೀನಿ.
ಇದು ಬಂದ್ಬಿಟ್ಟು ಒಂದು ಮಿಸ್ಟೇಕ್. ಈ ಮಿಸ್ಟೇಕನ್ನು ಮಾಡೋದ್ರಿಂದ ಕೂಡ ಸೇವ್ ಆಗಲ್ಲ. ಈಗ ನೋಡಿ ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ಮಿಸ್ಟೇಕ್ ಏನಂದರೆ ಟ್ಯಾಗ್ಸಲ್ಲಿ ನಾವು ಹ್ಯಾಶ್ ಆಗಿಬಿಟ್ಟು ನಾವು ರೆಸಿಪಿ ಹೆಸರಾಗಲಿ ಇಲ್ಲ ಟ್ಯಾಗ್ಸನ್ನು ಬರೆಯೋದಾಗಲಿ ಇಲ್ಲಾಂದರೆ ನಮ್ಮ ಚಾನಲ್ ನೇಮ್ ಏನಿದೆ ಅದನ್ನು ಬರೆಯೋದಾಗಲಿ ಮಾಡಿದ್ರೂ ಕೂಡ ಇದೇ ರೀತಿ ಬರುತ್ತೆ. ಈಗ ನೋಡಿ ಇದನ್ನು ಕೂಡ ನಾನು ರಿಮೂವ್ ಮಾಡಿಕೊಂಡೆ. ಈಗ ನೋಡಿ ಹೋಗಿಬಿಟ್ಟು ನಾನು ಸೇವ್ ಮಾಡಿದ್ರೆ ಸೇವ್ ಆಗ್ತಾಯಿದೆ. ನೋಡಿದ್ರಾ, ಎಡಿಟ್ ಸೇವ್ಡ್ ಅಂತ ಬಂತು. ಈ 3-4 ಮಿಸ್ಟೇಕ್ ನಾವು ಮಾಡಬಾರ್ದು. ಈ ರೀತಿ ಏನು ಸಿಂಪಲ್ಲಾಗಿರುವಂಥ ಈ ರೀತಿ ಮಿಸ್ಟೇಕ್ಗಳು, ಸಣ್ಣ ಪುಟ್ಟ ಮಿಸ್ಟೇಕ್ಗಳೇ, ಇದನ್ನು ನಾವು ಗಮನ ಹಿಡ್ದಲೇ ಮಾಡೋದ್ರಿಂದ ಈ ರೀತಿ ಪ್ರಾಬ್ಲಮ್ಸ್ಗಳು ಬರುತ್ತೆ. ಓಕೆನಾ. ಈಗ ನೋಡಿ ಟ್ಯಾಗ್ಸ್ ಆಯ್ತು. ಈಗ ಡಿಸ್ಕ್ರಿಪ್ಷನಲ್ಲಿ ಯಾವ ರೀತಿ ಬರೀಬೇಕು, ಡಿಸ್ಕ್ರಿಪ್ಷನಲ್ಲಿ ನಾವು ಯಾವ ರೀತಿ ಹ್ಯಾಶ್ಟ್ಯಾಗ್ ಆಗಬೇಕು ಅಂತ ಹೇಳೋದಾದರೆ, ಮೊದಲು ಡಿಸ್ಕ್ರಿಪ್ಷನ್ ಬರೆದಾದ್ಮೇಲೆ ನಾವು ಈ ರೀತಿ ಹ್ಯಾಶ್ಟ್ಯಾಗ್ ಹಾಕಿ ಏನು ಇದಿದೆ ನಮ್ಮ ವಿಡಿಯೋದ ಬಗ್ಗೆ ಆ ಹ್ಯಾಶ್ಟ್ಯಾಗ್ನ ನಾವು ಹಾಕಲೇಬೇಕು. ಅದಕ್ಕೆ ಬಂದುಬಿಟ್ಟು ಯಾವ ರೀತಿ ಅಂದರೆ ನೋಡಿ, ಇಲ್ಲಿ 1000 ಸಬ್ಸ್ಕ್ರೈಬರ್ಸ್ ಸಬ್ ಕಂಪ್ಲೀಟ್ ಫಾಸ್ಟ್ ಅಂತ ಇದೆಯಲ್ಲ, ಅದನ್ನೇ ಬರೆದು ತೋರಿಸ್ತೀನಿ. ಈ ರೀತಿ ಹ್ಯಾಶ್ ಕೊಟ್ಬಿಟ್ಟು 1000 ಸಬ್ ಕಂಪ್ಲೀಟ್ ಫಾಸ್ಟ್ ಈ ರೀತಿ ಬರೆದ್ಬಿಟ್ಟು ಏನು ಮಾಡಬೇಕು, ಆಮೇಲೆ ನಾವು ಈ ರೀತಿ ಇದು ಬಿಡಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ಮೊದಲೇ ನಾವು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾವು ಏನು ಹಾಕ್ತೀವಿ ಹ್ಯಾಶ್ಟ್ಯಾಗ್, ಆವಾಗ ಈ ರೀತಿ ಗ್ಯಾಪ್ ಬಿಟ್ಟು ಬರಿಬಾರ್ದು. ಈ ರೀತಿ ಬರೆಯೋದ್ರಿಂದ ಈ ರೀತಿ ಹ್ಯಾಶ್ಟ್ಯಾಗ್ ಹಾಕಿಬಿಟ್ಟು ಏನು ಪ್ರಯೋಜನ ಇಲ್ಲ. ಹ್ಯಾಶ್ಟ್ಯಾಗ್ ಈ ರೀತಿ ನಾವು ಡಿಸ್ಕ್ರಿಪ್ಷನಲ್ಲಿ ಏನು ಹಾಕ್ತೀವಿ ಹಾಕಿದಾಗ ಈ ರೀತಿ ಗ್ಯಾಪನ್ನು ಬಿಡಬಾರ್ದು. ಓಕೆನಾ. ಅದೇ ನಾವು ಟ್ಯಾಗ್ಸಲ್ಲಿ ಬರಿಬೇಕಾದ್ರೆ ನೋಡಿ ಈ ರೀತಿ ಸಿಂಪಲ್ಲಾಗಿ ನಾವು ಈ ರೀತಿ ಗ್ಯಾಪ್ ಬಿಟ್ಬಿಟ್ಟು ಒಂದೊಂದು ಇದಕ್ಕೆ ನಾವು ಏನು ಗ್ಯಾಪ್ ಬಿಟ್ಟು ಬರಿತೀವಿ ಅದೇ ರೀತಿನೇ ಬರಿಬೇಕು. ಅದನ್ನೇ ನಾವು ಡಿಸ್ಕ್ರಿಪ್ಷನಲ್ಲಿ ಆ ರೀತಿ ಹ್ಯಾಶ್ಟ್ಯಾಗ್ ಹಾಕಿದಾಗ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಓಕೆನಾ. ಟ್ಯಾಗ್ಸಲ್ಲಿ ಬಂದುಬಿಟ್ಟೇನು ನಾವು ಡಾಟ್ ಆಗಲಿ ಕಾಮಾ ಆಗಲಿ ಏನು ಇಡಕ್ಕೆ ಹೋಗಬಾರ್ದು. ಇದು ಡಿಸ್ಕ್ರಿಪ್ಷನಲ್ಲಿ ಏನಾದರೂ ನಮ್ಮ ಚಾನಲ್ ಹೆಸರೇನಾದರೂ ಹಾಕಬೇಕಂದ್ರೆ ಆ ಚಾನಲ್ ಹೆಸರೇನಿದೆ ಅದನ್ನ ಹಾಗೆ ಕಾಪಿ ಮಾಡಿಬಿಟ್ಟು ಇಲ್ಲ ಹಾಕಿ. ಅದು ಬಿಟ್ಬಿಟ್ಟು ನಾವು ಅದಕ್ಕೆ ಹ್ಯಾಶ್ಟ್ಯಾಗ್ ಹಾಕೋದು ಅದೆಲ್ಲ ನಾವು ಟ್ಯಾಗ್ಸಲ್ಲಿ ಯಾವತ್ತು ಮಾಡೋಕ್ಕೆ ಹೋಗಬಾರ್ದು. ಆ ರೀತಿ ಮಾಡೋದ್ರಿಂದ ಸೇವ್ ಆಗಲ್ಲ. ಈಗ ನೋಡಿದ್ರಲ್ಲ, ಈ ರೀತಿ ನಾವು ಇದನ್ನು ಬರಿಬೇಕು ಡಿಸ್ಕ್ರಿಪ್ಷನ್ನಿಗೆ ಹ್ಯಾಶ್ಟ್ಯಾಗ್ ಹಾಕಿ. ಇದೇ ರೀತಿ ಹ್ಯಾಶ್ಟ್ಯಾಗ್ನ ಕಾಪಿ ಮಾಡಿಬಿಟ್ಟು ಹೋಗಿ ಟ್ಯಾಗ್ಸಿಗೆ ಹಾಕೋದು. ನಾವು ಏನು ಟ್ಯಾಗ್ಸಲ್ಲಿ ಇದೆ ಇದನ್ನು ನಾವು ಕಾಪಿ ಮಾಡೋದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಮಾಡೋದ್ರಿಂದ ಮುಂದೆ ನಮ್ಮ ಚಾನಲಿಗೆ ಬಂದುಬಿಟ್ಟು ಪ್ರಾಬ್ಲಮ್ ಆಗುತ್ತೆ. ಓಕೆನಾ. ಈಗ ನೋಡಿ, ಈಗ ನಾನು ಅದೇನು ರಿಮೂವ್ ಮಾಡಾದ್ಮೇಲೆ ಇಲ್ಲಿಂದ ಬಂದುಬಿಟ್ಟು ನಾನು ತಮ್ನೇಲ್ ಬೇಕಾದರೂ ಹಾಕೋಬೋದು. ಇಲ್ಲಿಂದ ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲದನ್ನೂ ಚೇಂಜ್ ಮಾಡಿಕೊಂಡು ಸೇವ್ ಮಾಡ್ತೀನಿ, ಏನು ಪ್ರಾಬ್ಲಮ್ ಆಗಲ್ಲ. ಅದೇ ನಾನೀಗ ಅಲ್ಲಿ ಡಾಟ್ ಏನಾದರೂ ಇಟ್ಟು ಇಲ್ಲಾಂದರೆ ಹ್ಯಾಶ್ಟ್ಯಾಗ್ ಏನಾದರೂ ಹಾಕಿ ನಾನು ಮಾಡಿದರೆ ಈ ರೀತಿ ಆಗುತ್ತೆ. ಓಕೆನಾ. ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮತ್ತು ನಮ್ಮ ವಿಡಿಯೋದು ಏನು ಟ್ಯಾಗ್ಸ್ ಇದೆ ಅದೇ ಟ್ಯಾಗ್ಸನ್ನು ಬರೀಬೇಕು. ಏನು ಈ ಟೈಟಲಲ್ಲಿ ನಾನು ಬರೆದಿದ್ದೀನಿ ಅದನ್ನೇ ಬಂದುಬಿಟ್ಟು ನಾನು ಟ್ಯಾಗ್ಸಲ್ಲಿ ಕೂಡ ಒಂದು ಆ್ಯಡ್ ಮಾಡಿರಬೇಕು. ಈಗ ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್ ಅಂತ ಏನಿದೆ ಹಾಕಿದ್ದೀನಿ, ಇದನ್ನೇ ನಾನು ಟ್ಯಾಗ್ಸಲ್ಲಿ ಕೂಡ ಒಂದು ಇದನ್ನು ಹಾಕಿರಬೇಕು. ಒಂದು ಹೌ ಟು ಇನ್ಕ್ರೀಸ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತ ಇದೇ ಟೈಟಲ್ನ ನಾನು ಟ್ಯಾಗ್ಸಲ್ಲೂ ಹಾಕಿರಬೇಕು, ಡಿಸ್ಕ್ರಿಪ್ಷನಲ್ಲೂ ನಾನು ಹಾಕಿರಬೇಕು. ಓಕೆನಾ. ಈ ರೀತಿ ಎಲ್ಲ ಹಾಕಿಬಿಟ್ಟು ನಾವು ಮಾಡೋದ್ರಿಂದ ಸೇವ್ ಆಗುತ್ತೆ, ಏನು ಪ್ರಾಬ್ಲಮ್ಸ್ ಬರಲ್ಲ. ಇದೆಲ್ಲ ಸಣ್ಣ ಪುಟ್ಟ ಮಿಸ್ಟೇಕನ್ನು ನಾವು ನೋಡಿಕೊಂಡು ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಬಂದುಬಿಟ್ಟು ಮುಂದೆ ಒಂದು ಸಲ ಪ್ರಾಬ್ಲಮ್ ಆಗೋದಂತೂ ಗ್ಯಾರಂಟಿ, 100% ಪ್ರಾಬ್ಲಮ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇದೇ ರೀತಿಯ ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.